ಕುರಿ ಕೋತಿ ಕಥೆಗಳು ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ರಮೇಶ್ ಅರವಿಂದ್ ಅವರು, ನಾರಾಯಣ ಅವರು ಮತ್ತು ಮೋಹನ್ ಅವರು. ಸುಮ್ಮನೆ ಅಲ್ಲ ನನಗೆ ಇಲ್ಲ ಏನೋ ನೆನೆಸ್ಕೊಂಡು ನಗಬೇಕಲ್ಲ ನೀವು. ಏನು ನನಗೆ ಆ ಫಿಲ್ಮ್ ನೆನೆಸ್ಕೊಂಡು ಸರ್ ದಯವಿಟ್ಟು ಲೀಡ್ ಕೊಡಬೇಡಿ, ಅವ್ರೇನೋ ತಪ್ಪ ಹೇಳ್ಬಿಟ್ಟು ಕಷ್ಟ. ಬಟ್ ಒಟ್ಟಾರೆ ಆ ಮ್ಯಾಜಿಕ್ ಮತ್ತೊಂದ್ಸಲ ಕ್ರಿಯೇಟ್ ಆಗಲಿ ಅಂತ ನೀವೊಂದು ಮಾತಾಡ್ತಾ ಇರ್ಬೇಕಾದ್ರೆ ಈ ಅವ್ರು ಹೇಳಿದ್ರಿ ಕೋತಿಗಳ ಥರ ಆಡ್ತಾ ಇದೀವಲ್ಲ ಸರ್ ನಾವು ಅಂತ. ಅಂದರೆ ನಿಜವಾಗ್ಲೂ ಆ ಥರದ್ದೇ ಆಡಬೇಕಾಗಿತ್ತು ಆ ಸಿನಿಮಾಗಳಲ್ಲಿ ನೀವೆಲ್ಲ. ಹೌದು ಸರ್. ಅಂದರೆ ಬಟ್ ಏನಂದರೆ ಈ ರಮೇಶ್ ಅರವಿಂದ್ ಸೀರಿಯಸ್ಸು, ನಾರಾಯಣ ಅವರು ನಾನು ಹಿಂಗೆ ಅಂತ ಇರೋಕ್ಕೆ ಆಗೋದಲ್ಲ ಸರ್, ನೀವು ಏನೇನೋ ಮಾಡಬೇಕಾಗುತ್ತೆ. ಅದೇ ಒಂದು ಪಾತ್ರ ಅಂತ ಮಾಡಿದೆ ಸರ್. ನಮ್ಮ ಕಾಲಲ್ಲೆಲ್ಲ ಮಾಡಿದ್ರು ಅಮಿತಾಬ್ ಬಚ್ಚನ್, ಆಂಗ್ರಿ ಯಂಗ್ ಮ್ಯಾನ್ ಅಮಿತಾಬ್ ಬಚ್ಚನ್. ನಮ್ಮ ಕಾಲಲ್ಲಿ ನೀವು ನೋಡ್ಬಿಟ್ರೆ ಅದೇ ಒಂದ್ಸಲ ನಂಬಿಡ್ಬೇಕಿದ್ದು ಸ್ಟುಪಿಡಿಟಿ ಗೊತ್ತಾ, ಫುಲ್ ಫ್ರೆಶ್ ಹೋಗ್ಬೇಕು ಆಕ್ಟರ್ ಆಗಿ. ಅಲ್ಲಿ ಈ ನಿಮಿಷನಾಗ ನಾ ಹಿಂಗೆ ಇರೋದು ಕೂತ್ಬಿಟ್ರೆ ಫಿನಿಶ್ಡ್, ನೀವು ಫಿನಿಶ್ಡ್. ಸಿನಿಮಾ ಮಾಡುವಾಗ ನಿಮಗೆ ಯಾವ ಥರ ಅನಿಸ್ತಾಯ್ತು? ಆ ಥರ ಸರ್ ಬಿಂದಾಸ್ ಆಗೋಗ್ಬಿಡ್ತೀವಿ ಸರ್. ನೋ ಹೋಲ್ಡ್ಸ್ ಬಾರ್ಡ್ ನೋಡಿದ್ರೆ ಗೊತ್ತಾಗ್ತಾರೆ ನಿಮಗೆ. ಆ ಥರ ಗ್ಲಾಸ್ ಹಾಕೊಂಡು ಏನೇನು ಮಾಡೋಕ್ಕಾಗುತ್ತೋ ಆ ಕಲರ್, ಆ ಸಿನಿಮಾನ ಟೋನೇ ಅದು. ಅದನ್ನ ಆ ಥರನೇ ಮಾಡ್ಬೇಕು ನೀವು ಅಲ್ವಾ. ಕಾಮಿಡೀಸಲ್ಲಿ ಬೇರೆ ಎಲ್ಲಾದ್ರೂ ನಮಗೆ ಕಷ್ಟ ಆಯ್ತು? ಇಲ್ಲ 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 ಇಲ್ಲ. ಆಕ್ಟರ್ ಅಂದಮೇಲೆ ಆ ಪಾತ್ರ ನೀವು ಎಷ್ಟು ನೀವು ಜೀವ ತುಂಬ್ತಿರೋ ಅದು ಬೆಟರ್ ನಿಮಗೆ. ರಾಮಶ್ಯಾಮ ಬಾಂಬೆ ಒಂಥರ ಕಾಮಿಡಿ, ಅದು ನೀವು ಆ ಥರ ಪ್ಲೇ ಮಾಡಬೇಕಾಗುತ್ತೆ. ಕೋತಿಗಳು ಕುರಿಗಳು ಏನೋ ಮಾಡ್ತಿರೋ ಫಿಲ್ಮ್ ಅದು ಇನ್ನೊಂಥರ ಕಾಮಿಡಿ, ಅದನ್ನ ಇನ್ನೊಂದು ಥರನೇ ಪ್ಲೇ ಮಾಡಬೇಕಾಗುತ್ತೆ. ವೆರಿ ಟ್ರೂ. ನಾರಾಯಣ್ ಸರ್ ನಿಮಗೆ ಹೇಗಿತ್ತು? ನನಗೆ ತುಂಬ ಹೊಸದು, ಯಾಕೆಂದರೆ ಇವರು ಕಲಾವಿದರು. ಅದೇ ನನಗೆ ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಇಳಿಬೇಕು, ಇದು ಇಳಿಬೇಕು. ನಾವು ಡೈರೆಕ್ಟರ್ ಅನ್ನೋದನ್ನ ಮರಿಬೇಕು, ಇವ್ರು ಸ್ಟಾರ್ ಅನ್ನೋದನ್ನ ಮರಿಬೇಕು, ನಾನು ಹೊಸಬ ಅನ್ನೋದನ್ನ ಇವ್ರು ಮರಿಬೇಕು. ಎಲ್ಲವನ್ನು ಮರೆತಾಗ ಆ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನಮಗೆ ಗೊತ್ತಿಲ್ಲದೆ ನಾವು ಇನ್ವಾಲ್ವ್ ಆಗಿಬಿಟ್ಟು ಬಿಕಾಸ್ ಆಫ್ ಡೈರೆಕ್ಟರ್ ಅವರ ಆ ಸ್ಪಾಟ್ ಅಟ್ಮಾಸ್ಫಿಯರು, ಆಮೇಲೆ ನಮ್ಗಲ್ಲಿ ಸಿಕ್ಕಂಥ ಒಂದು ಸ್ವಾತಂತ್ರ್ಯ ಏನು ಅಂದರೆ ನಾವೆಲ್ಲ ಕೂಡ ನಮ್ಮ ಮನ್ಸಿಗೆ ಬಂದೆಲ್ಲ ಮಾಡ್ಬಿಡ್ತಾ ಇದ್ವಿ. ಅವ್ರು ಎಂಜಾಯ್ ಮಾಡೋರು, ಸ್ಕ್ರಿಪ್ಟ್ ಬಿಟ್ಟೆಲ್ಲ ಹೋಗ್ಬಿಡ್ತಾ ಇದ್ವಿ ನಾವು. ಅವ್ರು ತುಂಬ ಎಂಜಾಯ್ ಮಾಡೋರು. ಹಾಗಾಗಿ ಅದೊಂದು ಲವಲವಿಕೆ ಕಂಡಿದೆ. ಆಮೇಲೆ ಮೋಹನ್ ಅವ್ರು ಹೇಳಿದಾಗ ಕೆಮಿಸ್ಟ್ರಿ ಇಲ್ಲಿ ಇದರಲ್ಲಿ ಇನ್ನೊಂದು ಕೆಮಿಸ್ಟ್ರಿ ಅಂತಂದರೆ ಅಫ್ಕೋರ್ಸ್ ನಿಮ್ಮದು ಕೆಮಿಸ್ಟ್ರಿ ಮತ್ತು ನಿಮ್ಮ ಜೊತೆಗಿರುವಂಥ ಫೀಮೇಲ್ ಲೀಡ್ ಭಾವನಾ ಇರ್ಬೋದು, ಉಮಾಶ್ವರ್ ಇರ್ಬೋದು, ಇನ್ನೊಬ್ರು ಯಾರು ಸರ್ ಪ್ರೇಮ ಇದ್ರು, ಊರ್ವಶಿ ಇದ್ರು, ಒಂದಲ್ಲಿ ಜನ. ಹೌದೌದು ಅಲ್ವಾ? ಹೌದು. ವಿನಯ ಪ್ರಸಾದ್ ಅವರು ಇದ್ರಲ್ವಾ? ರುಚಿತಾ ಪ್ರಸಾದ್ ಅವರು. ಓಕೆ. ಆ ಸಿನಿಮಾದಲ್ಲಿ ಹೈಲೈಟ್ ಅವರು ಉಮಾಶ್ರೀ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ನಡಿಗೆ ನೀವು ಹೇಳಿದ್ರಲ್ಲ ಕುಂಟೋದು, ನೀವೆಲ್ಲ ಸೀನಲ್ಲಿ ನೋಡಿ ಒಂದು ಸಣ್ಣ ಬದಲಾವಣೆ ಇರಲ್ಲ. ಯಾಕೆಂದ್ರೆ ಅವ್ರು ಈ ಸಿನಿಮಾ ಮಾಡಿ ಮಧ್ಯದಲ್ಲಿ ಇನ್ಯಾವುದೋ ಸಿನಿಮಾ ಮಾಡಿ ಮತ್ತೆ ಇಲ್ಲಿ ಬರ್ತಾರೆ, ಇಲ್ಲಿ ಬಂದು ಆ್ಯಕ್ಟ್ ಮಾಡ್ತಾರೆ. ಎಲ್ಲೂ ಕೂಡ ಒಂದು ಸಣ್ಣದಾಗ ಬದಲಾವಣೆ ಕೂಡ ಇಲ್ಲ. ಅದೇ ಥರ ಅಯ್ಯಂಗಾರಿ ಭಾಷೆ ಮಾತಾಡಲ್ಲ ಸರ್ ಆ ಫಿಲ್ಮಲ್ಲಿ. ಕುರಿಗಳಲ್ಲಿ ಆಕ್ಸೆಂಟು ಇದರಲ್ಲೂ ತುಂಬ ಒಳ್ಳೆ ರೋಲ್ ಇದೆ ಅವ್ರಿಗೆ. ಅದ್ಭುತವಾದ ಕಲಾವಿದೆ ಅವಪ್ಪ, ತುಂಬ ಅದ್ಭುತವಾದ ಕಲಾವಿದೆ. ಅವ್ರಿಗೇನು ಒಂದು ಸಣ್ಣದಾಗಿ ಈ ಪಾತ್ರ ಹೀಗೆ ಅಂತ ಹೇಳ್ಬಿಟ್ರೆ ಸಾಕು, ಪರಕಾಯ ಪ್ರವೇಶ. ಎಸ್. ಅಯ್ಯೋ ಮತ್ತೊಂದ್ಸಲ ನಮಗೆ ಒಂಥರ ರಸದೌತಣ ಕಾದಿದೆ, ಹಾಸ್ಯ ರಸದೌತಣ ನಿಮ್ಮ ಮೂಲಕ. ಸೊ ನಾವು ಚಿಕ್ಕದೊಂದು ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿಸೋಣ. ಈಗ ಚಿಕ್ಕದೊಂದು ಬ್ರೇಕ್.